ಭಾರತದ ನೆಲದಲ್ಲಿ ನಡೆಸುವ ಯಾವುದೇ ರೀತಿಯಾದಂತಹ ಉಗ್ರ ಕೃತ್ಯವೂ ಕೂಡ ಅದು ಭಾರತವನ್ನ ಯುದ್ಧಕ್ಕೆ ಆಹ್ವಾನಿಸಿದಂತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಪಾಕಿಸ್ತಾನಕ್ಕೆ ಈ ಎಚ್ಚರಿಕೆಯನ್ನು ಕೊಡಲಾಗಿತ್ತು, ಉಗ್ರ ಸಂಘಟನೆಗಳಿಗೆ ಈ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿತು. ಆದರೆ ಈಗ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದೆ. ಇದರಲ್ಲಿ ಉಗ್ರ ಕೃತ್ಯ ಇರುವುದರ ಬಗೆಗಿನ ಬಹಳ ದಟ್ಟವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಮತ್ತು ಇದು ಒನ್ಸ್ ಅಗೈನ್ ಪಾಕಿಸ್ತಾನದಲ್ಲಿ ಕುಳಿತು ಆಪರೇಟ್ ಮಾಡ್ತಾ ಇರುವಂತಹ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಕಡೆಗೆ ಬೆರಳನ್ನು ತೋರಿಸ್ತಾ ಇದೆ. ಅಲ್ಲಿಗೆ ಲಿಂಕ್ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಉಗ್ರರಿಗೆ ತಕ್ಕ ಶಾಸ್ತಿ ಆಗತ್ತೆ, ಪಾಠ ಕಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೊಟ್ಟಿದ್ದಾರೆ. ದೆಹಲಿ ಸ್ಫೋಟದ ಉಗ್ರರಿಗೆ ಪ್ರಧಾನಿ ಮೋದಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ತಕ್ಕ ಶಿಕ್ಷೆ ಆಗುತ್ತಿದ್ದಾರೆ. ಬಿಹಾರ ಚುನಾವಣೆಗೆ ನಮ್ಮ ರಾಜಕಾರಣಿಗಳು ಇದನ್ನ ಲಿಂಕ್ ಕೊಡ್ತಾ ಇದ್ದಾರೆ. ನೋಡಿ, ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟಕ್ಕೆ ಬಿಹಾರದ ಚುನಾವಣೆಯ ಲಿಂಕ್ ಅನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಎಲ್ಲವೂ ಕೂಡ ರಾಜಕೀಯದ ವಸ್ತು ಆಗುತ್ತೆ ಹೊರತು ಬೇರೇನೂ ಆಗುವುದಿಲ್ಲ. ಆದರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಮತ್ತು ದೇಶದ ಆಂತರಿಕ ಭದ್ರತೆಯ ವಿಚಾರಕ್ಕೂ ಕೂಡ ಸೇರಿರುವಂಥದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭೂತಾನ್ನಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಭೂತಾನ್ ಪ್ರವಾಸದಿಂದ ಬಂದಂತಹ ಮೋದಿ ನೇರವಾಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಗಾಯಗೊಂಡಿರ್ತಕ್ಕಂಥವರನ್ನ ಭೇಟಿಯಾಗಿದ್ದಾರೆ. ಲೋಕನಾಯಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಘಟನೆ ಹೇಗಾಯಿತು, ನಿಮ್ಮ ಆರೋಗ್ಯ ಹೇಗಿದೆ, ಇವೆಲ್ಲದರ ಬಗ್ಗೆನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸ್ಫೋಟದ ತೀವ್ರತೆ, ಗಾಯ, ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಪ್ರಧಾನಿ ಮೋದಿ ಅವರು ಸಂಗ್ರಹಿಸಿದ್ದಾರೆ. ಶೀಘ್ರವೇ ಗುಣಮುಖರಾಗುವಂತೆಯೂ ಕೂಡ ಅವರು ಹಾರೈಸಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಿದ್ದಾರೆ, ಅವರಿಗೆ ಹಾರೈಸಿದ್ದಾರೆ. ಸ್ಫೋಟ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಮತ್ತು ಸ್ಫೋಟ ಮಾಡಿ ಎಲ್ಲೇ ಅಡಗಿ ಕುಳಿತಿದ್ರು ಕೂಡ ಅವರ ಹುಟ್ಟಡಗಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಭೂತಾನ್ ಪ್ರವಾಸದಿಂದ ಬಂದ ಕೂಡಲೇ ನೇರವಾಗಿ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಗಾಯಾಳುಗಳನ್ನು ಭೇಟಿಯಾಗಿದ್ದಾರೆ. ಇನ್ನು ಸ್ಫೋಟಕ್ಕೂ ಬಿಹಾರಕ್ಕೂ ಲಿಂಕ್ ಅನ್ನ ನಮ್ಮ ರಾಜಕಾರಣಿಗಳು ಕಲ್ಪಿಸ್ತಾ ಇದ್ದಾರೆ. ಬಿಹಾರ ಚುನಾವಣೆಗೂ ಸ್ಫೋಟಕ್ಕೂ ಲಿಂಕ್ ಮಾಡಿದವರು ಈಗ ಅಂಧರಾಗ್ತಾ ಇದ್ದಾರೆ. ನೋಡಿ, ಒಂದು ಕಡೆಯಲ್ಲಿ ರಾಜಕಾರಣಿಗಳು, ಇನ್ನೊಂದು ಕಡೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂಥವ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದವರನ್ನ ಈಗ ಬಂಧಿಸಲಾಗಿದೆ. ಯಾರ್ಯಾರು ಈ ರೀತಿಯಾಗಿ ಅಸ್ಸಾಂನಲ್ಲಿ ಒಬ್ಬ ನಿವೃತ್ತ ಶಿಕ್ಷಕ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಈ ಸ್ಫೋಟಕ್ಕೂ ಬಿಹಾರ ಚುನಾವಣೆಗೂ ಸಂಬಂಧ ಕಲ್ಪಿಸುವಂತಹ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ. ಬಿಹಾರ ಚುನಾವಣೆಗೂ ಸ್ಫೋಟಕ್ಕೂ ಕರ್ನಾಟಕದ ರಾಜಕಾರಣಿಗಳು ಕೂಡ ಲಿಂಕ್ ಮಾಡಿದ್ದಾರೆ. ವಿಶೇಷವಾಗಿ ಇದು ಚುನಾವಣೆಯ ಸಂದರ್ಭದಲ್ಲಿ ಯಾಕಾಯಿತು, ಚುನಾವಣೆಗೆ ಒಂದು ದಿನ ಮುಂಚಿತವಾಗಿ ಬ್ಲಾಸ್ಟ್ ಹೇಗಾಯಿತು ಅನ್ನುವಂಥದ್ದನ್ನ ಜಮೀರ್ ಅವರು ಪ್ರಶ್ನಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಪ್ರಶ್ನಿಸಿದ್ದಾರೆ. ಅನುಮಾನಗಳು ಇದ್ದೇ ಇರುತ್ತೆ, ಮೋದಿ ಅಮಿತ್ ಶಾ ಕ್ಷಮೆ ಕೇಳಲಿ ಅಂತೇಳಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸ್ಫೋಟ ರಾಜಕಾರಣಕ್ಕೆ ಬಿಜೆಪಿ ನಾಯಕರುಗಳು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇದು ಬಿಜೆಪಿ ಸೋಲಿಸುವ ಉದ್ದೇಶಕ್ಕಾಗಿ ಮಾಡಿರುವಂತಹ ಸ್ಫೋಟ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಕೂಡ ಹೇಳ್ಕೊಂಡಿರುತ್ತದೆ. ಯಾಕಂದರೆ ಪ್ರತಿಪಕ್ಷ ನಾಯಕರು ಕೂಡ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅಂಥದ್ದೊಂದು ಲಿಂಕ್ ಅನ್ನು ಕೂಡ ಕಲ್ಪಿಸಿದ್ರು, ನಿನ್ನೆನೇ ಕಲ್ಪಿಸಿದ್ರು. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಈ ವಿಚಾರದಲ್ಲಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀರ ನಾನು ಈ ಪ್ರಶ್ನೆ ಯಾರು ಕೇಳಬೇಕು. ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು. ಈಗ ಬಿಹಾರ್ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಂದ್ರೆ ಎಲ್ಲ ಒಂದ್ ಕಡೆ ನೀವು ಮಾಧ್ಯಮದವ್ರು ನೆನ್ನೆ ಈ ಪ್ರಶ್ನೆ ಕೇಳ್ರಿ. ನೆನ್ನೆ ಈ ಒಂದಿನ ಚುನಾವಣೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ, ಅದು ಕ್ಯಾಪಿಟಲ್ ಸಿಟಿ ಆಗಷ್ಟೇ ಆಗ್ಬಾರ್ದಾಗಿತ್ತು. ನಾವು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನ 20 ಜನ ಹಾಸ್ಪಿಟಲ್ ಇದ್ರು. ಚುನಾವಣೆ ಬಂದಾಗ ಅದರಲ್ಲೂ ಬಿಜೆಪಿಗೆ ತೊಂದರೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂಥ ಕೃತ್ಯ ಇದು. ಪಾಕಿಸ್ತಾನದ ಪ್ರೇರಿತ. ಅವರಿಗೆ ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಇರುವಂಥ ಸರ್ಕಾರಗಳು ಬರಬೇಕು. ಭಾರತದಲ್ಲಿ ಪಾಕಿಸ್ತಾನದ ಬೇಳೆ ಬೇಯಿಸ್ಕೊಳೋ ಅಂಥದ್ಕೆ, ಅವರ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡೋವಂಥದ್ಕೆ ಮತ್ತು ಜಮ್ಮು ಕಾಶ್ಮೀರ ನಮ್ಮದೇ ಅಂತ ಹೇಳೋಕ್ಕೆ ಇಲ್ಲಿ ಸರ್ಕಾರ ಬೇಕು. ಅವ್ರಿಗೆ ಒಳ್ಳೆ ಸರ್ಕಾರ, ಅವ್ರಿಗೆ ಪಾಕಿಸ್ತಾನಕ್ಕೆ ಒಳ್ಳೆ ಸರ್ಕಾರ ಬೇಕು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ ಆಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದ್ರು, ನಾನು ಇದ್ರ ಕೈವಾಡ ಇದೆ ಅಂತ ಹೇಳಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದ್ರೆ, ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದ್ರೆ ತಪ್ಪಾಗ್ತದೆ. ಆದ್ರೆ ಇದು ಯಾಕೆ ಆಗ್ತದೆ ಅಂತ ನೀವ್ ಹೇಳಿದ್ರೆ ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದ್ರೆ
ಬಿಜೆಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು. ಒಂದು ಅನುಮಾನ ಅಂತೂ ಐತೆ. ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಿ ಆಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಬಳಸ್ಕೊಂತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ಬೇಕು. ಏನು ದೆಹಲಿಯಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಗಿದೆಯೋ ಇದರಿಂದ ಇದು ಬಿಹಾರದ ಚುನಾವಣೆ ಮೇಲೆ ಪರಿಣಾಮ ಬೀಳುತ್ತೆ. ಇದರಿಂದ ಬಿಜೆಪಿಗೆ ಹೊಡೆತ ಆಗುತ್ತೆ. ಕಾಂಗ್ರೆಸ್ ಮತ್ತು ಇಂಡಿ ಈ ಸಮುದಾಯಕ್ಕೆ ನಮಗೆ ಉತ್ತಮ ಫಲಿತಾಂಶದಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥ ಈ ರಾಜಕೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಅನಿಸ್ತಕ್ಕಂಥದ್ದು ಇವರು ಇದರಲ್ಲೂ ಕೂಡ ಬೆಂಕಿ ಬಿದ್ದಾಗಲೂ ಕೂಡ ರಾಜಕೀಯ ಅದರಲ್ಲಿ ಬೇಯಿಸ್ಕೊಳ್ಬೇಕಾ ಇವರು? ದೆಹಲಿ, ಉತ್ತರ ಪ್ರದೇಶ ಹಾಗೂ ಕಾಶ್ಮೀರದಲ್ಲಿ ಈಗಾಗಲೇ ಎನ್ಐಎ ದೊಡ್ಡ ಮಟ್ಟದ ಆಪರೇಷನ್ ಅನ್ನು ನಡೆಸ್ತಾ ಇದೆ. ಆದರೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಶವನ್ನ ನಾನು ಆರಂಭದಲ್ಲಿ ಹೇಳಿದಂಗೆ ಒಂದು ಪೋಸ್ಟರ್ ಮೂಲಕವಾಗಿ, ಕೆಲವು ಪೋಸ್ಟರ್ಗಳ ಮೂಲಕವಾಗಿ ಮಹತ್ವದ ಸುಳಿವು ಸಿಗುತ್ತೆ. ಅದು ದೆಹಲಿಯ ಸ್ಫೋಟಕ್ಕೂ ಹಿಂದೆ ಸುಮಾರು 2900 kgಯಷ್ಟು ಸ್ಫೋಟಕಗಳನ್ನು ಪತ್ತೆ ಹಚ್ಚೋದಕ್ಕೆ ನೆರವಾಗುತ್ತೆ. ದೆಹಲಿ, ಉತ್ತರ ಪ್ರದೇಶ ಮತ್ತು ಕಾಶ್ಮೀರದಲ್ಲಿ ಈಗ ಎನ್ಐಎ ಆಪರೇಷನ್ ಅನ್ನು ನಡೆಸ್ತಾ ಇದೆ. ಪ್ರತಿಯೊಂದು ಲಿಂಕ್ಗಳು ಕೂಡ ಈಗ ಎಸ್ಟಾಬ್ಲಿಷ್ ಆಗ್ತಾ ಇದ್ದಾವೆ. ದೆಹಲಿ ಸ್ಫೋಟದ ಆರೋಪಿಗಳ ಕಾರುಗಳಿಗಾಗಿಯೂ ಕೂಡ ಹುಡುಕಾಟ ನಡೀತಾ ಇದೆ. ಅವರುಗಳು ಬಂದಿರತಕ್ಕಂತಹ ಕಾರುಗಳು ಕೇವಲ ಒಂದು ಕಾರು ಮಾತ್ರ ಅಲ್ಲ, ಇದರ ಹೊರತಾದಂತಹ ಕಾರುಗಳ ಬಳಕೆ ಆಗಿದ್ದಾವೆ. ಜೈಷ್ ಸಂಘಟನೆಯ ಲಿಂಕ್ ಬಗ್ಗೆ ಅಲ್ ಫಲಾಹ್ ವಿವಿಯಲ್ಲೂ ಕೂಡ ಈಗ ಶೋಧ ನಡೆಸ್ತಾ ಇದೆ. ಯಾಕೆಂದ್ರೆ ಅಲ್ ಫಲಾಹ್ ವಿವಿಯಲ್ಲಿ ಈ ಡಾಕ್ಟರ್ಗಳು ಜೊತೆಯಾಗಿ ಕೆಲಸ ಮಾಡಿದ್ದಾರೆ. ಅಲ್ಲೇ ಕುಳಿತು ಇವರು ಉಗ್ರ ಚಟುವಟಿಕೆಗೆ ಸಂಚು ರೂಪಿಸಿರ್ತಕ್ಕಂತಹ ಅನುಮಾನ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಮತ್ತು ಒಂದು ಪೋಸ್ಟರ್ ಇಲ್ಲಿ ಸ್ಫೋಟದವರೆಗೂ ಇರುವಂತಹ ಅನೇಕ ಲಿಂಕ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ ಕಾರಣದಾಗಿ ಇದೊಂದು ಸ್ಫೋಟವನ್ನು ತಡೆಯೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಇದಕ್ಕಿಂತ ದೊಡ್ಡದಾಗಿ ಆಗಬಹುದಾಗಿರುವಂತಹ ಸ್ಫೋಟಗಳನ್ನು ತಡೆಯೋದಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ 2900 kgಯಷ್ಟು ಸ್ಫೋಟಕಗಳು ಸಿಗ್ತವೆ ಅಂತ ಹೇಳಿದ್ರೆ ಅದನ್ನೇನು ತಮಾಷೆಗೆ ಸಂಗ್ರಹಿಸಿಟ್ಟಿರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಯಾವುದೋ ಒಂದು ಮಹತ್ವದ ದಾಳಿಯ ಉದ್ದೇಶವನ್ನು ಇವರು ಹೊಂದಿದ್ರು. ಮತ್ತು ಇಲ್ಲಿ ಬಹಳ ಪ್ರಮುಖವಾಗಿ ಇರುವಂಥದ್ದು ಅಂತ ಹೇಳಿದ್ರೆ ಅವರು ಯೂಸ್ ಮಾಡಿರ್ತಕ್ಕಂತಹ ಗನ್ಗಳು, ಅವರ ಬಳಿಯಲ್ಲಿ ಸಿಕ್ಕಿರುವಂತಹ ರೈಫಲ್ಗಳು ಇವೆಲ್ಲವೂ ಕೂಡ ಸ್ಫೋಟದ ಸುತ್ತಲೂ ಇನ್ನಷ್ಟು ಬಹುದೊಡ್ಡ ಸಂಚು ನಡೆದಿರುವಂಥದ್ದನ್ನು ತೋರಿಸುತ್ತೆ. ಹಾಗಾದ್ರೆ ಪೋಸ್ಟರ್ನಿಂದ ಸ್ಫೋಟದವರೆಗೆ ಏನೇನು ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಕಾಶ್ಮೀರದಲ್ಲಿ ಒಂದು ಪೋಸ್ಟರ್ ಅನ್ನ ಅಂಟಿಸಲಾಗುತ್ತೆ. ಆ ಪೋಸ್ಟರ್ ಅದು ಅಕ್ಟೋಬರ್ 17ರಂದು ಅಂಟಿಸಲಾಗಿರುವಂತಹ ಪೋಸ್ಟರ್. ಕಾಶ್ಮೀರದಲ್ಲಿ ಅಂಟಿಸಿದ್ದಂತಹ ಪೋಸ್ಟರ್ಗಳಿಂದಾಗಿ ಬಯಲಾಗಿರುವಂಥದ್ದು ಉಗ್ರರ ಮಹಾಸಂಚು. ಉಗ್ರರು ನಡೆಸಿರುವಂತಹ ಈ ಮಹಾಸಂಚು ಬಯಲಾಗಿರುವಂಥದ್ದೇ ಅಲ್ಲಿ ಅಂಟಿಸಲಾಗಿದ್ದಂತಹ ಪೋಸ್ಟರ್ಗಳು ಜೈಷ್ ಇ ಮೊಹಮ್ಮದ್ಗೆ ಸೇರಿರ್ತಕ್ಕಂತಹ ಪೋಸ್ಟರ್ಗಳು, ಜೈಷ್ ಇ ಮೊಹಮ್ಮದ್ ಸಂಘಟನೆಗೆ ಸೇರಿರ್ತಕ್ಕಂತಹ ಪೋಸ್ಟರ್. ಅಕ್ಟೋಬರ್ 18ರಂದು ಶ್ರೀನಗರದ ನೌಗಾಮ್ ಮನೆಗಳ ಗೋಡೆಗಳ ಮೇಲೆ ಈ ಪೋಸ್ಟರ್ಗಳನ್ನು ಅಂಟಿಸಲಾಗುತ್ತೆ. ಯಾವಾಗ ಈ ಪೋಸ್ಟರ್ಗಳನ್ನು ಅಂಟಿಸಲಾಯಿತೋ ಇಮಿಡಿಯೇಟ್ ಆಗಿ ಅಲ್ಲಿದ್ದಂತಹ ಅಧಿಕಾರಿಗಳು ಈ ವಿಚಾರವನ್ನ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರ ಗಮನಕ್ಕೂ ಕೂಡ ತರ್ತಾರೆ ಮತ್ತು ಅವರು ತನಿಖೆಗೆ ಆದೇಶವನ್ನು ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈ ಉಗ್ರರ ಸಂಚನ್ನ ಭೇದಿಸುವಂತಹ ಅತಿದೊಡ್ಡ ಆಪರೇಷನ್. ಯಾಕಂದ್ರೆ ಈಗ ಆಗಿರ್ತಕ್ಕಂಥ ಸ್ಫೋಟ ಇದೊಂದು ಭಾಗ. ಆದರೆ ಈ ಸ್ಫೋಟದ ಜೊತೆಗೆ ಕೇವಲ ಇಷ್ಟಕ್ಕೆ ಅಲ್ಲ, ಇದಕ್ಕಿಂತ ದೊಡ್ಡದಾದಂತಹ ಆಘಾತಕಾರಿಯಾಗಿರ್ತಕ್ಕಂಥ ಮತ್ತು ಬಹುದೊಡ್ಡದಾದಂತಹ ವಿಸ್ಫೋಟವನ್ನು ಸೃಷ್ಟಿಸುವುದಕ್ಕೆ ಇವರು ತಯಾರಿಯನ್ನು ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಈಗ ಸಿಗ್ತಾ ಇರುವಂಥದ್ದು. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಸರಿನಲ್ಲಿ ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಹಾಕಲಾಗಿತ್ತು. ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೆಸರಿನಲ್ಲಿ ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಹಾಕಲಾಗಿತ್ತು ಮತ್ತು ಶ್ರೀನಗರದಲ್ಲಿ ಯಾರೂ ಕೂಡ ಸೇನೆ, ಪೊಲೀಸ್, ಸರ್ಕಾರಕ್ಕೆ ಸಹಕಾರ ಕೊಡಬಾರದು ಅಂತೇಳಿ ಅದರಲ್ಲಿ ಪೋಸ್ಟ್ನಲ್ಲಿ ಹಾಕಲಾಗಿತ್ತು. ಯಾರೂ ಕೂಡ ಭಾರತೀಯ ಸೇನೆಗೆ, ಸರ್ಕಾರಗಳಿಗೆ ಸಹಕಾರ ಕೊಡಬಾರದು ಅನ್ನುವಂತಹ ಕಂಟೆಂಟ್ ಅನ್ನ ಆ ಪೋಸ್ಟರ್ ಹೊಂದಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಜೈಷ್ ಉಗ್ರ ಮಸೂದ್ ಅಜರ್ನ ಸಂಬಂಧಿಕರನ್ನ ಸೇನೆ ಕೊಂದು ಹಾಕಿತ್ತು. ಏನು ಪಾಕಿಸ್ತಾನದಲ್ಲಿ ಇರುವಂತಹ ಜೈಷ್ ಇ ಮೊಹಮ್ಮದ್ನ ಶುಭನಲ್ಲಾ ಮಸೀದಿಯ ಮೇಲೆ ನಡೆದಿರ್ತಕ್ಕಂತಹ ದಾಳಿಯ ಸಂದರ್ಭದಲ್ಲಿ ಅಜರ್ ಮಸೂದ್ನ
ಕುಟುಂಬದವರನ್ನ ಕೊಂದು ಹಾಕಲಾಗಿತ್ತು. ಆತನ ಮಗಳು, ಅಳಿಯ, ಸಹೋದರಿಯ ಮಕ್ಕಳು ಇವರೆಲ್ಲರೂ ಕೂಡ ಕೊಂದು ಹಾಕಲಾಗಿತ್ತು. ಇದರಿಂದಾಗಿ ಅಜರ್ ಮಸೂದ್ನ ಸಂಬಂಧಿಕರ ಹತ್ಯೆಗೆ ಪ್ರತೀಕಾರಕ್ಕೆ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗುತ್ತೆ. ಭಾರತದಲ್ಲಿ ಸ್ಫೋಟವನ್ನು ಮಾಡಬೇಕು ಅನ್ನಬೇಕಂತ ಸಂಚನ್ನ ರೂಪಿಸಲಾಗುತ್ತೆ. ಇದು ಜೈಷ್ ಎ ಮೊಹಮ್ಮದ್ ರೂಪಿಸಿರ್ತಕ್ಕಂತಹ ಕೆಲಸ. ಪೋಸ್ಟರ್ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ಮೌಲ್ವಿ ಮತ್ತು ಆತನ ಲವರ್ ಡಾಕ್ಟರ್ ಶಾಹೀನ್ ಸಯೀದ್ ನಂಟು. ಯಾವಾಗ ಈ ಪೋಸ್ಟರ್ಗಳು ಕಾಣಿಸ್ಕೊಳ್ತಾವೋ ಶ್ರೀನಗರದಲ್ಲಿ, ಅದಾದ ನಂತರ ನಡೆಯುವಂಥದ್ದು ಆಪರೇಷನ್. ಯಾಕಂದ್ರೆ ಈ ಪೋಸ್ಟರ್ನ ಜಾಡು ಹಿಡಿದು ಹೊರಟಾಗ ಅದು ಆ ಮೌಲ್ವಿಯನ್ನ ತಲುಪುತ್ತೆ ಮತ್ತು ಅಲ್ಲಿಂದ ನಂತರ ಡಾಕ್ಟರ್ ಶಹೀನ್ ಸಯೀದ್ಳ ವರೆಗೂ ಕೂಡ ಅದು ಹೋಗುತ್ತೆ. ಅಲ್ಲೇನೆ ಗೊತ್ತಾಗುವಂಥದ್ದು ಇವರು ಒಂದು ಬಹಳ ದೊಡ್ಡದಾದಂತಹ ಸ್ಫೋಟಗಳಿಗೆ ಸಂಚನ್ನ ರೂಪಿಸಿದ್ದಾರೆ ಅನ್ನುವಂಥದ್ದು. ಅಕ್ಟೋಬರ್ 18ರಂದೇ FIR ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗುತ್ತೆ. ಅಲ್ಲಿ 3 ಬಂಧಿಸಲಾಗುತ್ತೆ. ಈ ಪೋಸ್ಟರ್ಗಳನ್ನು ಅಂಟಿಸಿದ್ದಕ್ಕೆ ಸಂಬಂಧಪಟ್ಟಂತೆಯೇ FIR ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗುತ್ತೆ. ಆಗ 3 ಬಂಧಿಸಲಾಗುತ್ತೆ ಮತ್ತು ಅಲ್ ಫಲಾಹ್ ವಿವಿ ಡಾಕ್ಟರ್ಗಳ ಕೈವಾಡ ಇರುವ ಬಗ್ಗೆ ಅದರಿಂದ ಮಾಹಿತಿ ಬಹಿರಂಗ ಆಗುತ್ತೆ. ನೋಡಿ, ಇವೆಲ್ಲವೂ ಕೂಡ 15-20 ದಿವಸಗಳ ಒಳಗಡೆ ಆಗಿ ಹೋಗುವಂಥದ್ದು. 18ರಂದು FIR ದಾಖಲಾಗುತ್ತೆ. ನವೆಂಬರ್ 10ನೇ ತಾರೀಕಿನಂದು ದೆಹಲಿಯಲ್ಲಿ ಸ್ಫೋಟ ಸಂಭವಿಸುತ್ತೆ. ದೆಹಲಿಯಲ್ಲಿ ಸ್ಫೋಟ ಸಂಭವಿಸುವಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ಆದಿಲ್ ವಿಚಾರಣೆಯ ವೇಳೆ ಫರೀದಾಬಾದ್ನಲ್ಲಿ ಶಸ್ತ್ರಾಸ್ತ್ರ ಇಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು ನವೆಂಬರ್ 2ನೇ ವಾರದಲ್ಲಿ ನಡೆಯುವಂತಹ ಘಟನೆಗಳು. ಈ ಘಟನೆಗಳ ನಂತರ ಫರೀದಾಬಾದ್ ಮತ್ತು ಶ್ರೀನಗರ ಸೇರಿದಂತೆ ಹಲವೆಡೆ ದಾಳಿಯನ್ನ ಮತ್ತು ಹಲವರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಕ್ಷಿಪ್ರ ಕಾರ್ಯಾಚರಣೆಯನ್ನ ಜಮ್ಮು ಕಾಶ್ಮೀರ ಪೊಲೀಸರು ನಡೆಸ್ತಾರೆ. ಅವರು ಹರಿಯಾಣದಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಹರಿಯಾಣ ಪೊಲೀಸರ ಸಹಕಾರದೊಂದಿಗೆ. ಅಪಾರ ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳು ವಶಕ್ಕೆ ಸಿಗ್ತವೆ. ಇಲ್ಲಿ ಪೊಲೀಸರ ವಶಕ್ಕೆ ಸಿಗ್ತವೆ. ದೆಹಲಿ ಸ್ಫೋಟದ ದಿನವೇ ಫರೀದಾಬಾದ್ನಲ್ಲಿ 2900 kgಯಷ್ಟು ಸ್ಫೋಟಕಗಳು ವಶಕ್ಕೆ ಸಿಕ್ಕಿದ್ವು. 2900 kg ಸ್ಫೋಟಕಗಳು, 1-2 kg ಅಲ್ಲ. ಇದು ಬಹಳ ದೊಡ್ಡದಾದಂತಹ ಅನಾಹುತವನ್ನು ಸೃಷ್ಟಿಸೋದಿಕ್ಕೆ ಇವರು ಸಂಚು ರೂಪಿಸಿರುವಂಥದ್ದು ಸ್ಪಷ್ಟ ಆಯಿತು. ಇದಲ್ಲದೆ ಕೆಮಿಕಲ್ಗಳನ್ನು ಬಳಕೆ ಮಾಡಿ ವಿಷಪ್ರಾಶನ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಇವರು ಕೈ ಹಾಕಿದ್ದರು ಅನ್ನೋದರ ಬಗೆಗಿನ ಬಹಳ ಖಚಿತ ಮಾಹಿತಿ ಈಗಾಗಲೇ ತನಿಖಾ ತಂಡಗಳಿಗೆ ಸಿಕ್ಕಿರುವಂಥದ್ದು. ಸ್ಫೋಟಕಗಳು ಸಿಕ್ಕಿ ಜೊತೆಗಾರರು ಅರೆಸ್ಟ್ ಆಗ್ತಾ ಇದ್ದಂತೆ ಡಾಕ್ಟರ್ ಉಮರ್ ಕಂಗಾಲಾಗ್ತಾನೆ. ಈ ಡಾಕ್ಟರ್ಗಳ ಗುಂಪಿನಲ್ಲಿರುವಂತಹವನು ಡಾಕ್ಟರ್ ಉಮರ್ ಕೂಡ. ಆತ ಯಾವಾಗ 2900 kgಯಷ್ಟು ಸ್ಫೋಟಕಗಳು ಇವರೇನು ಬಚ್ಚಿಟ್ಟಿದ್ರು ಅದು ಸಿಗುತ್ತೋ ಆ ಸಂದರ್ಭದಲ್ಲಿ ಈತ ಕಂಗಾಲಾಗಿ ತನ್ನ ಕಾರ್ನಲ್ಲಿ ತುಂಬಿಸಿದ್ದಂತಹ ಸ್ಫೋಟಕಗಳನ್ನು ಶಿಫ್ಟ್ ಮಾಡೋದಕ್ಕೆ 3 ಗಂಟೆಗಳ ಕಾಲ ಆತ ಕಾರ್ನಲ್ಲಿ ಕೂತ್ಕೊಂಡಿರ್ತಾನೆ. ಒಂದು ಮಸೀದಿಯ ಬಳಿಯಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡಿ ಡಾಕ್ಟರ್ ಉಮರ್ ಸರಿಸುಮಾರು 3 ಗಂಟೆಗಳ ಕಾಲ ಕೂತಿರ್ತಾನೆ. ಏನ್ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗದೆ ಆತ ಕಾರ್ನಲ್ಲಿ ಕೂತಿದ್ದ. ಅಲ್ಲಿಂದ ನಂತರ ಆತ ತರಾತುರಿಯಲ್ಲಿ, ಅಂದ್ರೆ ಕತ್ತಲಾಗ್ತಾ ಇದ್ದಂತೆಯೇ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನು ಬಹುಶಃ ಮಾಡಿರಬಹುದು. ಯಾಕಂದ್ರೆ ಆತನ ಟಾರ್ಗೆಟ್ ಕೆಂಪುಕೋಟೆಯ ಬಳಿಯ ಸಿಗ್ನಲ್ ಆಗಿರಲಿಲ್ಲ ಅನ್ನುವಂಥದ್ದು ಈಗಾಗಲೇ ತನಿಖಾ ತಂಡಗಳು ಖಚಿತಪಡಿಸ್ತಾ ಇರುವಂಥದ್ದು. ಆತನ ಟಾರ್ಗೆಟ್ ಕೆಂಪುಕೋಟೆ ಬಳಿಯ ಆ ಮೆಟ್ರೋ ಸ್ಟೇಷನ್ನ ಬಳಿಯಲ್ಲಿ ಸ್ಫೋಟಗೊಂಡಿತ್ತು, ಅದಾಗಿರಲಿಲ್ಲ. ಆತ ಮಹಾಸ್ಫೋಟವನ್ನು ಬೇರೆಲ್ಲೋ ಮಾಡೋದಕ್ಕೆ ಹೊರಟಿದ್ದ. ಆದರೆ ಆಕಸ್ಮಿಕವಾಗಿ ಅಲ್ಲಿ ಸ್ಫೋಟಿಸಿದೆ. ಉತ್ತರ ಭಾರತದ ಹಲವು ಕಡೆಯಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ದರು ಉಗ್ರರು ಅನ್ನುವಂಥದ್ದು ಇಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಮತ್ತು ಇವುಗಳನ್ನು ವಿಫಲಗೊಳಿಸಿದ್ದಾರೆ. ಯಾಕಂದ್ರೆ ಈಗ ಒಂದು ಸ್ಫೋಟ ಆಗಿದೆ ಹೌದು, ಆದರೆ ಇದಕ್ಕಿಂತ ತೀವ್ರ ಸ್ವರೂಪದ ಸ್ಫೋಟಗಳು ಸಂಭವಿಸಬಹುದಾಗಿದ್ವು. ಅವುಗಳನ್ನು ವಿಫಲಗೊಳಿಸಿದಾವೆ ನಮ್ಮ ಭದ್ರತಾ ಪಡೆಗಳು, ನಮ್ಮ ಸೇನಾ ಪಡೆಗಳು, ನಮ್ಮ ಪೊಲೀಸ್ ಪಡೆಗಳು, ಪೊಲೀಸರು ವಿಶೇಷವಾಗಿ ಇದರಲ್ಲಿ ಕಾರ್ಯಾಚರಣೆ ನಡೆಸುವಂಥದ್ದು ಜಮ್ಮು ಕಾಶ್ಮೀರದ ಪೊಲೀಸರು. ಅವರು ಅದನ್ನು ತಡೆದಿದ್ದಾರೆ. ಉಗ್ರರ ಜಾಲ ಪೊಲೀಸರ ವಶವಾಗ್ತಾ ಇದ್ದಂತೆಯೇ ಏಕಾಂಗಿಯಾಗಿದ್ದ ಈ ಡಾಕ್ಟರ್ ಉಮರ್ ನೋಡಿ, ಇದನ್ನ ಆತನನ್ನು ಕೂಡ ಅರೆಸ್ಟ್ ಮಾಡುವಂತ ಇದು ಇನ್ನೇನು ಆಗ್ತಿತ್ತು. ಬಹುಶಃ ನವೆಂಬರ್ 10 ಅಥವಾ ನವೆಂಬರ್ 11ರಂದು ಡಾಕ್ಟರ್ ಉಮರ್ನನ್ನು ಕೂಡ ಅರೆಸ್ಟ್ ಆಗುವಂತಹ ಚಾನ್ಸಸ್ ಬಹಳ ದಟ್ಟವಾಗಿತ್ತು. ಆತ ಎಸ್ಕೇಪ್ ಆಗ್ತಾನೆ. ಅಲ್ಲಿ ಡಾಕ್ಟರ್ ಉಮರ್ ಎಸ್ಕೇಪ್ ಆಗ್ತಾನೆ. ಸಂಜೆ ಹೊತ್ತಿಗೆ ಕಾರ್ನಲ್ಲಿ ಸ್ಫೋಟಕ ಸಾಗಿಸ್ತಾ ಇದ್ದಾಗಲೇ ಕೆಂಪುಕೋಟೆಯ ಬಳಿಯಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಸಂಜೆ ಹೊತ್ತಿನಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾಗ ಬ್ಲಾಸ್ಟ್ ಆಗುತ್ತೆ. ಬಹುತೇಕ ಇದು ಆತ ಸ್ಫೋಟಿಸುವಂತಹ ಜಾಗ ಆಗಿರಲಿಲ್ಲ. ಆತನಿಗೆ
ಇದನ್ನು ಸ್ಫೋಟಿಸಬೇಕಾಗಿರುವಂಥ ಜಾಗ ಅದು ಹಾಕಿರಲಿಲ್ಲ ಅಂತ ಹೇಳಿ. ಇಲ್ಲಿ ಸ್ಫೋಟದ ತನಿಖೆ ಈಗ ತೀವ್ರಗೊಂಡಿದೆ. ಕಾರು ಸ್ಫೋಟದ ತನಿಖೆಯನ್ನ NIA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ಫೋಟದ ಸ್ಥಳದಲ್ಲಿ K9 ದಳದಿಂದ ಭದ್ರತೆ ಮತ್ತು ಪರಿಶೀಲನೆ ನಡೀತಾ ಇದೆ. K9 ತಂಡ ಈಗಾಗಲೇ ಭದ್ರತೆಯನ್ನು ಕೊಟ್ಟಿದೆ. ಸ್ಫೋಟಕ, ಡಿಟೋನೇಟರ್, ಟೈಮರ್ ಸೇರಿದಂತೆ ಇನ್ನಿತರೆ ಸಾಮಗ್ರಿಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗಿದೆ. ಪ್ರತಿಯೊಂದು ಅಂಶವೂ ಕೂಡ ಈಗ ಒಂದೊಂದಾಗಿ ಪತ್ತೆ ಹಚ್ಚಲಾಗ್ತಿದೆ. ಏನೇನು ಬಳಕೆ ಆಗಿದೆ, ಆ ಸ್ಫೋಟದ ಸ್ಥಳದಲ್ಲಿ ಏನೇನಿದ್ವು, ಇದು ಆಕಸ್ಮಿಕವಾಗಿ ಆಗಿರುವ ಸ್ಫೋಟವೇ ಆಗಿದ್ದರೂ ಕೂಡ ಇಲ್ಲಿ ಇವರುಗಳ ಉದ್ದೇಶ ಸ್ಫೋಟ ಮಾಡುವುದೇ ಆಗಿತ್ತು. ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತಹ ಪ್ರಕರಣವನ್ನು ಮಂಗಳೂರಲ್ಲಿ ನೋಡಿದ್ವಿ. ಆತನ ಕೈಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿರುವಂಥದ್ದು ನಿಜನೇ ಆಗಿದ್ರೂ ಕೂಡ ಆತನ ಟಾರ್ಗೆಟ್ ಬೇರೆ ಇತ್ತು. ಆದರೆ ಆಕಸ್ಮಿಕವಾಗಿ ಅದು ಸ್ಫೋಟ ಆಗುತ್ತೆ. ಹಾಗೇನೆ ಇಲ್ಲೂ ಕೂಡ ಆಗಿದೆ ಅಂತ ಹೇಳಿ. ಕಾರ್ ಚಲಾಯಿಸ್ತಾ ಇದ್ದ ಡಾಕ್ಟರ್ ಉಮರ್ ಪಾತ್ರದ ಬಗ್ಗೆ ಈಗ ಪರಿಶೀಲನೆ ನಡೀತಾ ಇದೆ. ಈ ಉಮರ್ ಯಾವ ಸ್ವರೂಪದಲ್ಲಿ, ಈ ಒಂದು ಉಗ್ರ ಜಾಲದಲ್ಲಿ ಈತ ಯಾವ ಸ್ವರೂಪದ ಲಿಂಕ್ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಸ್ಫೋಟಕ್ಕೂ ಮುನ್ನ ಕಾರು ಓಡಾಡಿದ್ದ ಸ್ಥಳಗಳ ಮಾಹಿತಿಯನ್ನು ಕೂಡ ಈಗ ತನಿಖಾಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಓಡಾಡಿದೆ, ಬೇರೆ ಯಾವುದಾದ್ರೂ ಕಾರು ಅಥವಾ ಇನ್ನಿತರೆ ವಾಹನ ಇದೆಯಾ, ಇದೆಲ್ಲದರ ಹುಡುಕಾಟವೂ ಕೂಡ ನಡೀತಾ ಇದೆ. ಯಾಕಂದ್ರೆ ಇವರು ಕೇವಲ ಒಂದೇ ಕಾರ್ನಲ್ಲೇ ಸಾಗಿಸ್ತಾ ಇದ್ರ, ಬೇರೆ ಕಾರ್ನಲ್ಲೂ ಕೂಡ ಈ ಸ್ಫೋಟಗಳನ್ನು ಸಾಗಿಸ್ತಾ ಇದ್ರ ಅನ್ನುವಂಥ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಅಂಶ. ಯಾಕಂದ್ರೆ ಒಂದು ಸ್ಫೋಟ ಆಗಿದೆ ನಿಜ, ಆದರೆ ಮತ್ತಷ್ಟು ಸ್ಫೋಟಕಗಳನ್ನು ಅವರು ಬೇರೆ ಯಾವ್ದಾದ್ರು ಕಾರ್ಗಳಲ್ಲಿ ಶಿಫ್ಟ್ ಮಾಡ್ತಾ ಇದ್ರ, ಅದರ ಬಗ್ಗೆಯೂ ಕೂಡ ಮಾಹಿತಿ ಬೇಕಿರುತ್ತೆ. ಯಾಕಂದ್ರೆ ಹಾಗಿದ್ದಾಗ ಮಾತ್ರ ತಡೆಯೋದಕ್ಕೆ ಚಾನ್ಸಸ್ ಇದೆ. ಡಾಕ್ಟರ್ ಉಮರ್ ತಾಯಿಯಿಂದ DNA ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ಈಗ ರವಾನೆ ಮಾಡಿದರೆ. ಯಾಕಂದ್ರೆ ಡಾಕ್ಟರ್ ಉಮರ್ ಈತ ಸತ್ತು ಹೋಗಿದ್ದಾನೆ, ಆತ ಛಿದ್ರ ಆಗಿದ್ದಾನೆ. ಹೀಗಾಗಿ ಆತನ ಮೃತದೇಹವನ್ನು ಕನ್ಫರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಆತ ಮೃತಪಟ್ಟಿರುವಂತದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತಿದ್ರೆ ಆತನ ತಾಯಿಯ DNA ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಕಾರು ಸ್ಫೋಟದ ಮಾದರಿ, ಜೈಷ್ ಸಂಘಟನೆಯ ತಂತ್ರ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಈಗ ನಡೀತಾ ಇದೆ. ಅಂದ್ರೆ ಜೈಷ್ ಎ ಮೊಹಮ್ಮದ್ ಯಾವ ಸ್ವರೂಪದಲ್ಲಿ ಸ್ಫೋಟಗಳನ್ನು ಮಾಡಿಸುತ್ತೋ ಅದೇ ಸ್ವರೂಪದಲ್ಲಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಆಗ್ತಿದೆ. ಜೈಷ್ ಕೃತ್ಯದ ಮಾದರಿಗಳೊಂದಿಗೆ ಹೋಲಿಕೆ ಮಾಡಿದೆ. ಈಗಾಗಲೇ NIA ಹೋಲಿಕೆ ಮಾಡ್ತಾ ಇದೆ. ಜೈಷ್ ಕೃತ್ಯಗಳ ಸ್ವರೂಪದಲ್ಲೇ ಇದು ಇದೆಯಾ, ಅದೇ ಸ್ವರೂಪದಲ್ಲಿ ಇದು ನಡೆದಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ. ಯಾಕಂದ್ರೆ ಪ್ರತಿಯೊಂದು ಉಗ್ರ ಸಂಘಟನೆಯು ಕೂಡ ತನ್ನದೇ ಆದಂತಹ ಆಪರೇಷನ್ ಮೆಥಡ್ಗಳನ್ನು ಹೊಂದಿರುತ್ತೆ, ಸ್ಫೋಟದ ಮೆಥಡ್ಗಳನ್ನು ಹೊಂದಿರುತ್ತೆ. ಆ ಸ್ಫೋಟದ ವಿಚಾರದಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ವೈದ್ಯರುಗಳೇ ಉಗ್ರರಾಗಿರುವಂತಹದ್ದು ನಿಜಕ್ಕೂ ಆಘಾತಕಾರಿಯಾಗುತ್ತೆ. ಜೀವ ಉಳಿಸುವಂಥವರೇ ಜೀವ ತೆಗೆಯುವಂತಹ ಕೆಲಸಕ್ಕೆ ಹೊರಟಿರುವಂಥದ್ದು. ಇದು ಯಾವ ಕಾರಣಕ್ಕಾಗಿ ಅನ್ನೋದು ಗೊತ್ತಾಗಬೇಕು. ಭಾರತದಲ್ಲಿ ವೈದ್ಯರನ್ನೇ ಬಳಸಿಕೊಂಡು ವಿಧ್ವಂಸಕ ಕೃತ್ಯಕ್ಕೆ ತಂತ್ರವನ್ನ ಜೈಷ್ ಎ ಮೊಹಮ್ಮದ್ ರೂಪಿಸಿರುವಂಥದ್ದು ಬಹುತೇಕ ದೃಢಪಡ್ತಾ ಇದೆ. ಉಗ್ರ ಕೃತ್ಯಗಳಿಗೆ ಸಂಚು ರೂಪಿಸಿದ್ದ ಡಾಕ್ಟರ್ಗಳನ್ನ ಬೇಟೆಯಾಡ್ತಾ ಇದೆ. ಈಗಾಗಲೇ NIA ಟೀಮ್ ಈ ಉಗ್ರ ಡಾಕ್ಟರ್ಗಳನ್ನ ಈಗ ಬೇಟೆಯಾಡ್ತಾ ಇದೆ. ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯನನ್ನು ಕೂಡ ಬಂಧಿಸಲಾಗಿದೆ. ಇನ್ನೋರ್ವ ವೈದ್ಯನನ್ನ, ಅಂದ್ರೆ ಎಲ್ಲರೂ ಕೂಡ ವೈದ್ಯರುಗಳೇ ಇಲ್ಲಿ ಸಿಕ್ಕಿರುವಂಥದ್ದು. ಡಾಕ್ಟರ್ ತಾಜ್ಮುಲ್ ಎಂಬಾತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಒಬ್ಬರಾದ ಮೇಲೆ ಒಬ್ರು ವೈದ್ಯರೇ ಇದರಲ್ಲಿ ಲಿಂಕ್ ಆಗ್ತಾ ಇರುವಂಥದ್ದು. ಇದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರಕರಣ. ಯಾಕಂದ್ರೆ ಇದುವರೆಗೆ ಈ ರೀತಿಯಾಗಿ ವೈದ್ಯರುಗಳು ಎಲ್ಲರೂ ಕೂಡ ವೈದ್ಯರುಗಳು ಈ ರೀತಿಯ ಲಿಂಕ್ ಆಗಿರ್ತಕ್ಕಂಥ ಪ್ರಕರಣ ಭಾರತದಲ್ಲಿ ನಡೆದಿರಲಿಲ್ಲ. ಆದರೆ ಈ ಉಗ್ರ ಕೃತ್ಯದಲ್ಲಿ ಇದು ನಡೆದಿದೆ. ಹೀಗಾಗಿ ಪ್ರಚೋದನೆ ನೀಡಿದಂತಹ ಮೌಲ್ವಿ ಇರ್ಫಾನ್ ಪತ್ನಿಯನ್ನು ಕೂಡ ಈಗ ಬಂಧಿಸಲಾಗಿದೆ. ಇವರುಗಳಿಗೆ ಪ್ರಚೋದನೆ ನೀಡಿದಂತಹ ಮೌಲ್ವಿ ಇರ್ಫಾನ್ನ ಪತ್ನಿಯನ್ನು ಬಂಧಿಸಲಾಗಿದೆ. ಆಕೆಯಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಇಲ್ಲಿ ವೈದ್ಯರುಗಳು ಉಗ್ರರಾಗಿರೋದ್ರಿಂದಾಗಿ ಪರಿಸ್ಥಿತಿ ಇಲ್ಲಿಂದ ಎಲ್ಲಿವರೆಗೆ, ಅಂದ್ರೆ ಒಳ್ಳೆ ಎಜುಕೇಟೆಡ್ ಹುಡುಗರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು, ಅವರ ಬ್ರೈನ್ ವಾಶ್ ಮಾಡಿರುವಂಥದ್ದು ಸ್ಪಷ್ಟ ಇದೆ. ಇಲ್ಲಿ ಜೈಷ್ಗೂ ಕೂಡ ಇರುವಂತಹ ಲಿಂಕ್ ಬಗ್ಗೆ ಹುಡುಕಾಟ ನಡೀತಾ ಇದೆ. ದೆಹಲಿ ಸ್ಫೋಟದ ಹಿಂದೆ ಲೇಡಿ ಡಾಕ್ಟರ್ ಶಾಹೀನ್ ಸಯೀದ್ ಸಂಚು ರೂಪಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಈ ಡಾಕ್ಟರ್ ಶಾಹೀನ್ ಸಯೀದ್ ಈಕೆ ಇಲ್ಲಿ ಮಹತ್ವದ ಪಾತ್ರಧಾರಿ. ಯಾವ ರೀತಿಯಲ್ಲಿ ಅಂತಂದರೆ ಜೈಷ್ ಸಂಘಟನೆಗೆ ಯುವತಿಯರ ನೇಮಕದ ಉಸ್ತುವಾರಿಯನ್ನ ಈಕೆ ಭಾರತದಲ್ಲಿ ಹೊಂದಿದ್ಲು ಅನ್ನೋದ್ರ ಬಗ್ಗೆ ದಟ್ಟವಾದಂತಹ ಅನುಮಾನಗಳಿದ್ದಾವೆ. ಯಾಕಂದ್ರೆ ಅದಕ್ಕೆ ಪೂರಕವಾದಂತಹ ಬಹಳಷ್ಟು ಅಂಶಗಳು ಈಗಾಗಲೇ ಪತ್ತೆ ಆಗ್ತಾ ಇದ್ದಾವೆ. ಜೈಷ್ಗೆ ಭಾರತದಿಂದ ಯುವತಿಯರ ನೇಮಕ ಮತ್ತು ಫಂಡಿಂಗ್ ಇದು ಈಕೆ ಉದ್ದೇಶ ಆಗಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂತಹ ಮಾಹಿತಿ. ಇನ್ನು ಡೀಟೇಲ್ಸ್ ಲಭಿಸ್ತಾ ಹೋಗುತ್ತೆ. ಜೈಷ್ಗೆ ಭಾರತದಿಂದ ಯುವತಿಯರನ್ನು ನೇಮಕ ಮಾಡುವಂಥದ್ದು, ಡಾಕ್ಟರ್ ಉಮರ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡಿದ್ದು ಕೂಡ ಇದೇ ಡಾಕ್ಟರ್ ಶಾಹೀನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಡಾಕ್ಟರ್ ಉಮರ್ ಏನಿದ್ದಾನೆ, ಆತನಿಗೂ ಕೂಡ ಇದೇ ಡಾಕ್ಟರ್ ಶಾಹೀನ್ ಈಕೆಯೇ ಬ್ರೈನ್ ವಾಶ್ ಮಾಡಿದಾಳೆ ಅನ್ನೋದರ ಬಗ್ಗೆ ಈಗ
ಮಾಹಿತಿ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ಹಲವರನ್ನ ಆಕೆ ಸೇರಿಸ್ತಾ ಇದ್ಲು ಮತ್ತು ಪ್ರತಿಯೊಂದು ಉಗ್ರ ಚಟುವಟಿಕೆಗೆ 30 ರಿಂದ 40 ಲಕ್ಷ ರೂಪಾಯಿಯಷ್ಟು ಹಣ ಕಲೆಕ್ಷನ್ ಮಾಡುವಂಥದ್ರ ಬಗ್ಗೆಯೂ ಕೂಡ ಆಕೆ ಮುಂದಾಗ್ತಾ ಇದ್ಲು. ಅದಕ್ಕೆ ಬೇಕಾದಂತಹ ತಯಾರಿಗಳಾಗ್ತಾ ಇದ್ವು. ಇದರಲ್ಲಿ ಅಜರ್ ಮಸೂದ್ನ ಕುಟುಂಬದ ಜೊತೆಗೂ ಕೂಡ ಆಕೆಗೆ ಸಂಪರ್ಕ ಇತ್ತು ಅನ್ನುವಂತಹ ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂತಹ ಮಾಹಿತಿಯು ಕೂಡ ಇಲ್ಲಿ ಹೊರಬೀಳ್ತಾ ಇದೆ. ಇದೆಲ್ಲವೂ ಕೂಡ ಈ ಲಿಂಕ್ಗಳು ಇನ್ನಷ್ಟು ಸ್ಪಷ್ಟವಾಗಿ ಎಸ್ಟಾಬ್ಲಿಷ್ ಮಾಡಿಸೋದ್ರ ಕಡೆಗೂ ಕೂಡ ಹೊರಟಿದ್ದಾರೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಅಧಿಕಾರಿಗಳು. ಟರ್ಕಿಯಲ್ಲಿ ಕುಳಿತು ಭಾರತದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿರುವಂಥದ್ರ ಬಗ್ಗೆಯೂ ಕೂಡ ಮತ್ತೊಂದು ಮಾಹಿತಿ ಈಗ ಬಯಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಈ ವೈದ್ಯರುಗಳ ತಂಡ ಏನಿದೆ ಇವ್ರುಗಳು ಟರ್ಕಿಗೂ ಕೂಡ ಹೋಗಿ ಬಂದಿರತಕ್ಕಂಥದ್ದು ಗೋಚರಿಸ್ತಾ ಇದೆ. ಟರ್ಕಿಯಲ್ಲಿ ಕುಳಿತು ಭಾರತದಲ್ಲಿ ಸ್ಫೋಟಕ್ಕೆ ಇವರು ಸಂಚು ರೂಪಿಸಿರುವಂಥದ್ದು ಮತ್ತು ವಿಶೇಷವಾಗಿ ಬಂಧಿತ ಡಾಕ್ಟರ್ ಆದಿಲ್ ಮತ್ತು ಡಾಕ್ಟರ್ ಮುಜಾಮಿಲ್ ಇತ್ತೀಚೆಗೆ ಈ ಇಬ್ರು ಕೂಡ ಟರ್ಕಿಗೆ ಭೇಟಿ ಕೊಟ್ಟಿದ್ರು. ಟರ್ಕಿ ಹೇಗೆ ಪಾಕಿಸ್ತಾನಕ್ಕೆ ಡ್ರೋನ್ ನೆರವುಗಳನ್ನು ಕೊಟ್ಟಿದೆ ಅನ್ನುವಂಥದ್ದು ಕಳೆದ ಬಾರಿ ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿತ್ತು. ಟರ್ಕಿಯಲ್ಲಿ ಕುಳಿತೇ ಇವರು ಈ ಕೃತ್ಯಕ್ಕೆ ಸಂಚು ರೂಪಿಸಿದ್ರ ಅನ್ನೋದು ದಟ್ಟವಾದಂತಹ ಅನುಮಾನ ಇದೆ. ಟರ್ಕಿಯಲ್ಲಿ ಸಂಚುಕೋರರನ್ನ ಭೇಟಿ ಮಾಡಿದ್ದ ಉಗ್ರರು ಈ ಸಂಚುಕೋರರನ್ನ ಉಗ್ರರಲ್ಲಿ ಭೇಟಿಯಾಗಿದ್ರು ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಟರ್ಕಿಯಲ್ಲೇ ಕುಳಿತು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ರೂಪಿಸಿರುವಂಥದ್ದು ಅಥವಾ ಅದಕ್ಕೆ ಪೂರಕವಾಗಿರುವಂತಹ ತಂತ್ರಜ್ಞಾನಗಳನ್ನು ಹಂಚಿಕೊಂಡಿರುವಂಥದ್ದು ಇವೆಲ್ಲವೂ ಕೂಡ ಟರ್ಕಿಯಲ್ಲಿ ನಡೆದಿರಬೇಕು. ಅದೇ ಕಾರಣಕ್ಕಾಗಿ ಇವರಿಬ್ಬರು ಕೂಡ ಡಾಕ್ಟರ್ ಆದಿಲ್ ಮತ್ತು ಡಾಕ್ಟರ್ ಮುಜಾಮಿಲ್ ಇವರಿಬ್ಬರು ಕೂಡ ಟರ್ಕಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಬಯಲಾಗ್ತಾ ಇದೆ. ಟೆಲಿಗ್ರಾಮ್ ಆ್ಯಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಸ್ಫೋಟಕ್ಕೆ ಇವರು ಸ್ಕೆಚ್ ರೂಪಿಸಿದರು. ಟೆಲಿಗ್ರಾಮ್ ಆ್ಯಪ್ನ ಬಳಕೆ ಮಾಡಿಕೊಂಡು ಅದರಲ್ಲೇ ಒಂದು ಗ್ರೂಪನ್ನು ಸೃಷ್ಟಿಸಿಕೊಂಡು ಅದರ ಮೂಲಕವಾಗಿ ಇವರು ಸ್ಕೆಚ್ ರೂಪಿಸಿದ್ರು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಅಂಶ ಈಗ ಗೋಚರಿಸ್ತಾ ಇರುವಂಥದ್ದು. ಇಲ್ಲಿ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಹಣ ವರ್ಗಾವಣೆ ಆಗಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಅಂದರೆ ಈ ಉಗ್ರ ಚಟುವಟಿಕೆಗೆ ಬೇಕಾಗಿರ್ತಕ್ಕಂತಹ ಫಂಡಿಂಗ್ ಕೂಡ ಇದು ಡಿಜಿಟಲ್ ವ್ಯಾಲೆಟ್ಗಳ ಮೂಲಕವಾಗಿ ನಡೆದಿದೆ ಅಂತೇಳಿ ಪ್ರತಿಯೊಂದನ್ನು ಕೂಡ ಮೋಸ್ಟ್ ಸೀಕ್ರೆಟ್ ರೀತಿಯಲ್ಲಿ ಇವರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ತಮ್ಮ ಸಂಚು ಎಲ್ಲೂ ಬಯಲಾಗಬಾರದು ಅಂತ ಹೇಳುವಂತಹ ಉದ್ದೇಶ ಇವರಿಗಿತ್ತು. ಆದರೆ ನೋಡಿ 2900 kgಯಷ್ಟು ಸ್ಫೋಟಕ ಒಂದು ವೇಳೆ ವಶ ಆಗದೇ ಇರ್ತಿದ್ರೆ ಪರಿಸ್ಥಿತಿ ಏನಾಗಿದ್ದಿರಬಹುದು ಅಂತ ಊಹಿಸೋದು ಕಷ್ಟ ಇದೆ. ಇಲ್ಲಿ ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಮೇಲೆಯೂ ಕೂಡ ಈಗ NIA ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಬಂಧಿತ ವೈದ್ಯರಿಗೆ ಉಗ್ರ ಹ್ಯಾಂಡ್ಲರ್ಗಳ ಜೊತೆಗೆ ಸಂಪರ್ಕ ಇರಲೇಬೇಕು. ಯಾಕಂದ್ರೆ ಇಲ್ಲದೆ ಹೋದ್ರೆ ಸ್ಫೋಟಕಗಳನ್ನ ತಮಾಷೆಗೆ ಅಂತೂ ತಂದಿಡೋದಕ್ಕೆ ಸಾಧ್ಯ ಇಲ್ಲ. ಅದೇನು ಪಟಾಕಿ ಮಾಡೋದಕ್ಕೆ ಅಲ್ಲ, ಇವರು ಮಾಡೋದಕ್ಕೆ ಹೊರಟಿರೋದು ಸ್ಫೋಟ ಮಾಡೋದಕ್ಕೆ ಹೊರಟಿರೋದು. ಇವರ ಕೃತ್ಯದಲ್ಲಿ ಈಗಾಗಲೇ ದೆಹಲಿಯಲ್ಲಿ ಸಾವಿಗೀಡಾಗಿರ್ತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ವಿ. ಕೆಂಪುಕೋಟೆಯ ಬಳಿಯಲ್ಲಿ ಯಾವ ಸ್ವರೂಪದ ಸ್ಫೋಟ ಸಂಭವಿಸಿದೆ ಅನ್ನೋದನ್ನು ನೋಡ್ತಾ ಇದ್ವಿ. ವಿಶ್ವವಿದ್ಯಾಲಯದ ಲ್ಯಾಬ್ನಲ್ಲೇ ಸ್ಫೋಟಕಗಳ ತಯಾರಿಕೆ ಆಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಅದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ವಿಶ್ವವಿದ್ಯಾಲಯದ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಆಗಿದೆಯಾ ಅನ್ನೋಂಥದ್ದು ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ವಿಶ್ವವಿದ್ಯಾಲಯದ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಇದೆಯಾ ಅಂತೇಳಿ, ಅಥವಾ ಕೇವಲ ಈ ವೈದ್ಯರದು ಮಾತ್ರ ಇನ್ವಾಲ್ವ್ಮೆಂಟ್ ಇದೆಯಾ, ಇದು ಈಗ ದೃಢಪಡಬೇಕಾಗಿದೆ. ಬಂಧಿತ ವೈದ್ಯರೆಲ್ಲ ಜಮ್ಮು ಕಾಶ್ಮೀರ ಮೂಲದವರು ಅನ್ನುವಂಥದ್ದು ಕೂಡ ಮತ್ತೊಂದು ಬಹಳ ಮಹತ್ವದ ವಿಚಾರ. ಯಾಕಂದ್ರೆ ಇಲ್ಲಿ ಸತ್ತು ಹೋಗಿರ್ತಕ್ಕಂಥ ಡಾಕ್ಟರ್ ಉಮರ್ ಕೂಡ ಈತನು ಕೂಡ ಪುಲ್ವಾಮಾದವನು. ಉಗ್ರರ ಪ್ರಭಾವಕ್ಕೆ ಒಳಗಾಗಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದು ಆಪರೇಷನ್ ಸಿಂಧೂರ್ನ ನಂತರ ಮಾಡಿರತಕ್ಕಂತಹ ಹೇಯ ಕೃತ್ಯ ಜೈಷ್ ಎ ಮೊಹಮ್ಮದ್ ಕಡೆಯಿಂದ ಆಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಅಂಶಗಳು ಈಗ ಬಯಲಾಗ್ತಾ ಇದ್ದಾವೆ. ವಿಶ್ವವಿದ್ಯಾಲಯದ ಹಣಕಾಸು ಮೂಲಗಳ ಬಗ್ಗೆ NIA ಶೋಧವನ್ನ ನಡೆಸ್ತಾ ಇದೆ. ವಿಶ್ವವಿದ್ಯಾಲಯದ ಹಣಕಾಸು ಮೂಲಗಳು ಯಾವುವು ಅನ್ನೋದನ್ನ NIA ಕೂಡ ಶೋಧಿಸ್ತಾ ಇದೆ. ಸ್ಫೋಟಕ್ಕೂ ಕಾರಿಗೂ ವಿಶ್ವವಿದ್ಯಾಲಯಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ ಫಲಾಹ್ ವಿಶ್ವವಿದ್ಯಾಲಯದವರು ಹೇಳ್ತಾ ಇದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಬಂಧಿತ ಡಾಕ್ಟರ್ಗಳಿಗೂ ವಿಶ್ವವಿದ್ಯಾಲಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ವಾದವನ್ನು ಕೂಡ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ಹೇಳ್ತಾ ಇದೆ. ಆದರೆ ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದ ಪ್ರಯೋಗಾಲಯದ ಯಾವುದೇ ಕೆಮಿಕಲ್ ಅನ್ನು ಕೂಡ ಸ್ಫೋಟಕ್ಕೆ ಬಳಕೆ ಮಾಡಿಲ್ಲ ಅಂತ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದು ವಿಶ್ವವಿದ್ಯಾಲಯದವರ ಕಡೆಯಿಂದ ಸಿಗ್ತಾ ಇರುವಂತಹ ಒಂದು ಸ್ಪಷ್ಟನೆ. ವಿಶ್ವವಿದ್ಯಾಲಯದ ಬಗ್ಗೆ ಹರಿದಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ನಿರಾಧಾರ ಅಂತೇಳಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ವಿಶ್ವವಿದ್ಯಾಲಯದಲ್ಲೇ ಇವರುಗಳು ಇದ್ರು ಅನ್ನೋ ಕಾರಣಕ್ಕಾಗಿ ವಿಶ್ವವಿದ್ಯಾಲಯವನ್ನೂ ಸೇರಿದಂತೆಯೇ ತನಿಖೆ ನಡೀಲೇಬೇಕಾಗತ್ತೆ. ಇಲ್ಲದೆ ಹೋದರೆ ವಿಶ್ವವಿದ್ಯಾಲಯದ ಪಾತ್ರ ಇಲ್ವಾ ಇದು ಕೂಡ ದೃಢಪಡಬೇಕಾಗುತ್ತೆ. ಯಾಕಂದರೆ ಇದು ದೇಶದ ಭದ್ರತೆಯ ವಿಚಾರ. NIA ತನಿಖೆಗೆ ಸಂಪೂರ್ಣ ಸಹಕಾರ ನೀಡೋದಾಗಿ ಈಗಾಗಲೇ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯು ಕೂಡ ಹೇಳಿದೆ. NIA ಯಾವುದೇ ರೀತಿಯಿಂದ ತನಿಖೆ ನಡೆಸೋದಿದ್ರೆ ಅದಕ್ಕೆ ನಾವು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಈ ಉಗ್ರ ಜಾಲದ ಬಗ್ಗೆ ಬಹಳಷ್ಟು ಮಾಹಿತಿ ಇನ್ನೂ ಕೂಡ ಹೊರಬರುವಂಥದ್ದಿದೆ. ಅದರ ಬಗೆಗಿನ ತನಿಖೆ ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ.